ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ. ದೈಹಿಕವಾದಂಥ ಹಾಡುಗಳಿತ್ತು. ಈಗ ನಮ್ಮ ಪದ್ಧತಿ ಏನಪ್ಪ ಅಂದ್ರೆ ಗರಡಿ ಮನೆ. ಗರಡಿ ಮನೆ ಅಂದ್ರೆ ಏನು? ಕುಸ್ತಿ ಪೈಲಾಂದ್ರೆ ಏನು ತಯಾರಾಗಿರ್ಬೋದು ಕುಸ್ತಿರಾಕ. ಈಗೆಲ್ಲ ನೋಡಿ ಸದ್ಯ ಮಾತೃನೂರು ಜಾತ್ರೆ ಬರುತ್ತೆ, ಅಲ್ಲಿ ಕೂಡ ಕುಸ್ತಿ ಇರ್ತದೆ ಗುರುವಾರ, ಹೌದಾ? ಇಲ್ಲಿ ಗರಡಿ ಮನೆ ಕುಸ್ತಿ ಪೈಲಾಂದ್ರೆ ಹೆಂಗೆ ಕುಸ್ತಿ ಜಾತ್ರೆ ನೋಡಿ ಅವ್ರು ಅವ್ರು ಮಾರ್ಗದರ್ಶನ ಮಾಡ್ತಾರೆ. ಇವ್ರು ವ್ಯಾಯಾಮ ಮಾಡೋದು ಏನಂತ ಇಟ್ಕೊಂಡವು ಗುಣಕಲ್ಲ ಮನ್ಯಾನ ಮಗನ ಗುಣಕಲ್ಲ ಅಂದ. ಇದೇನಪ್ಪ ಅಂದ್ರೆ ಕೆಲವು ಹೊಸತ 20 kg 30 kg 50 kg 80 kg 100 kg ಕಲ್ಲುಗಳು ಇರ್ತದ್ದು. ಹಿಂದಿಗೂ ಕೂಡ ಹಳ್ಳಿಗಳು ಹೋದ್ರೆ ಅಂದ್ರೆ ಇಂಥ ಕಲ್ಲುಗಳು ಕಾಣ್ತಾ ನಿಮ್ಗೆ ಅಲ್ಲೇ ಅಪರೂಪ ಆಗಿಬಿಟ್ಟ. ಇವೆಲ್ಲ ಸಂಗ್ರಾಮ ಕಲ್ಲು ಅಂತ ಕರಿತಿದ್ರು. ಇವನು ಒಂದೇ ಕೈಲಿ ಹಿಡಿದ ಹಿಂಗೆ ಎತ್ತಿದ್ರು. ಇವನ ಒಂದೇ ಕೈಲಿ ಏನು ಮಾಡ್ತಿದ್ರು? ಎತ್ತಿದ್ರು. ಇವತ್ತು ನಮ್ಗೆ ಏನಾಗೈತಪ್ಪ ಅಂದ್ರೆ ನಾವು ನೀರು ಕುಡಿಯೋಂಥ ತೆರಿಗೆ ಎತ್ತಾಕೆ ಬಜಾಡ್ತೀವಿ ನಾವು ಈಗ. ಅಂಥ ಕಲ್ಲುಗಳನ್ನು ಅವಾಗಿನ ಕಾಲದ ಹಿರಿಯರು ಎತ್ತಿದ್ರು. ಗುಂಡೆ ಎತ್ತಿದ್ದು ಹೋಗಿತ್ತಿದ್ರು. ಆ ಗುಂಡೆ ಎತ್ತಿಬೇಕಾದ್ರೆ 2 ಕೈಗಳನ್ನು ಬಳಸ್ತಿದ್ರು. ಈ ಸಂಗ್ರಾಮ ಕಲ್ಲನ್ನು ಎತ್ತಿಬೇಕಾದ್ರೆ ಒಂದೇ ಕೈ ಬಳಸ್ತಿದ್ರು. ಒಂದೇ ಕೈ ಹಿಂಗೆ ತೊಗೊಂಡು ಎತ್ತಿದ ಮ್ಯಾಗ ಒಂದೇ ಕೈ ಹಿಡಿತಿದ್ರು ಅವರು. ಅದು ಸಂಗ್ರಾಮ ಕಲ್ಲ ಗುಂಡ ಏನು ಮಾಡ್ತಿದ್ರು? 2 ಕೈ ಹಿಂಗೆ ತೊಗೊಂಡು ಮೊಣಕಾಲು ಮಾಡ್ಕೊಂಡು ಎಬ್ಬಿಸಿ ಎದುರು ಮೇಲೆ ತೊಗೊಂಡು ಹಿಂದೆ ಹೋಗಿತ್ತಿದ್ರು ಅವರು. ಅಥವಾ ಎದ್ರ ಮೇಲೆ ಇಟ್ಕೊಂಡು ಊಟ ಬಿಸಿ ತೆಗಿದ್ರು ಕುಂದ್ರಿದೊಳದು. ಅಂಥ ಕಾಲುಗಳು ಇವರು ಪೈಲಾನ್ರು. ಅವ್ರವ್ರು ಮಾರ್ಗದರ್ಶನ ಹೇಳ್ತಾರೆ. ಇನ್ನೊಂದು ಮನೆ ಐತಿ, ಅದಕ್ಕೆ ಗರಡಿ ಮನೆ ಅಂತ ಕರೀತಾರೆ. ಅಲ್ಲಿ ಒಳಗಡೆ ಏನಂತಪ್ಪ ಅಂದ್ರೆ ನಮ್ಮ ಶಾಲಿ ಗ್ರೌಂಡ್ ಕಬಡ್ಡಿ ಗ್ರೌಂಡಿಗೆ ಕೆಂಪು ನಕ್ಷಿ ಗೊತ್ತೈತಿ, ಅದು ಹುತ್ತಿನ ಮನೆ ಅಂತ ಕರಿತೀವಿ ನಾವು. ಆ ಹುತ್ತಿನ ಮನೆ ಒಳಗಿರ್ತೈತಿ. ಅಲ್ಲಿ ಕುಸ್ತಿ ಹಿಡಿತಿದ್ರು. ಬಿದ್ದರೂ ಕೂಡ ಏನಾಗಿರ್ಬಾರ್ದು? ಮೈಗೆ ಪೆಟ್ಟಾಗಿರಬಾರ್ದು. ಏನೋ ಗಾಯ ಆದರೂ ಕೂಡ ಏನಕ್ಕಿತ್ತು? ಆ ಮಣ್ಣು ಹತ್ಕೊಂಡು ಏನಕ್ಕಿತ್ತು? ಗಾಯ ಮಾಹಿತಿತ್ತು. ಅರ್ಥ ಆಯ್ತು? ಇದು ಗರಡಿ ಮನೆ. ಮುಂದೆ ಹೋಗ್ರಿ. ಇವತ್ತು ಯಾರು ಮಾತಾಡೋಣ? ಇವತ್ತು ನಮ್ಮ ಅಡ್ರೆಸ್ಗಳು ಬೇರೆ ಬೇರೆ ಗೊತ್ತೈತಿ. ಬಡಿಬೇರ್ ಅಂತ ಕರೀತಾರ, ಕುಂಬಾರ ಅಂತ ಕರೀತಾರ, ಕಂಬಾರ ಅಂತ ಕರೀತಾರ, ಗೊತ್ತೈತಿ? ಹಂಗೆ ಗಾಣಿಗಾರ ಅಂತ ಕರೀತಾರ. ಬಡಿಗೇರು ಏನು ಮಾಡ್ತಾರ? ಬಡಗಿ ಕೆಲಸ ಮಾಡ್ತಾರ. ಅಂದ್ರೆ ಕಟಗಿ ಕೆಲಸ ಮಾಡೋರಿಗೆ ಬಡಿಗೇರ್ ಅಂತಾರ. ಇಲ್ಲ ಕುಂಬಾರ ಅಂತ ಯಾರು ಕರೀತಾರ? ಕುಂಬಾರ ಅಂತ ಯಾರು ಕರೀತಾರ? ಮಣ್ಣಿನ ಪಾತ್ರೆ ತಯಾರು ಮಾಡೋರಿಗೆ ಕುಂಬಾರ ಅಂತ ಕರೀತಾರ. ಕಂಬಾರ ಅಂತ ಯಾರು ಕರೀತಾರ? ಪಾಟ್ಲಿ ಹುಡುಗೋಲ ಅವ್ರೇನಂತಾರಪ್ಪ ಅಂದ್ರೆ ಬಾಯಿ ಎಣ್ಣೆದು ರೆಡಿ ಮಾಡ್ತಾರ. ಅವ್ರಿಗೆ ಏನು ಕರೀತಾರ? ಕಂಬಾರ ಅಂತ ಕರೀತಾರ. ಇನ್ನು ಪತ್ತಾರ ಅಂತ ಯಾರಿಗೆ ಕರೀತಾರ? ಬಂಗಾರದ ಒಡಿಗೆ ಮಾಡ್ತಾರಲ್ಲ, ಕಿವಿಯಾನ ಮುಗಿನ್ಯಾನ ಗುಂಡ ಗೋರ್ಮಾಳ ಇದು ಮಾಡ್ತಾರೆ, ಅವ್ರು ಪತ್ತಾರ. ಇನ್ನು ಗಾಣಿಗಾರ ಅಂತ ಯಾರಿಗೆ ಕರೀತಾರ? ಗಾಣಿಗಾರ ಅಂತ ಎದಕ್ಕೆ ಹೆಸರು ಬರ್ತಂದ್ರೆ, ಇಲ್ಲಿ ನೋಡ್ರಿ ನಾವು ತಿನ್ನುವಂಥ ಇವತ್ತೊಂದು ಅಡುಗೆ ಮಾಡ್ಬೇಕಾದ್ರೆ ನಮಗೆ ಎಣ್ಣೆ ಬೇಕು, ಹೌದಾ? ಗಾಣದ ಎಣ್ಣೆ ಮಾಡ್ತೀವಿ, ಗೊತ್ತೈತಿ? ಗಾಣದ ಎಣ್ಣೆ ಅಂತ ಎಣ್ಣೆ ಅಟ್ಟ ಕರಿಬೇಕಾಗಿತ್ತ. ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಅಂತ ಗಟ್ಟ ಕರಿಬೇಕಾಗಿತ್ತು. ಗಾಣದ ಎಣ್ಣೆ ಅಂತ ಕರಿತೀವಿ. ಮನೆಯೊಳಗೆ ಗಾಣದ ಎಣ್ಣೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಅಲ್ಲೊಂದು ಎತ್ತ ಐತಿ. ಆ ಎತ್ತಿನ ಮ್ಯಾಗ ಏನೈತಿ? ನಗ ಇರ್ಯಾರ. ಆ ನಗಕ್ಕೊಂದು ಏನೈತಿ? ಅಲ್ಲೇ ಒಳಕಲ್ಗೈತೆ ಒಂದು ಏನೋ ಕಟ್ಟಿದಾರ. ಹಿಂದಮ್ಮ ಕಡಿಸಿಗೀತೆ ತೊಗೊಂಡು ತಿರುಗಾಕತಾನ. ಏನು ಮಾಡತ್ತಾನವ? ಅಲ್ಲೇ ಶೇಂಗಾ ಹಾಕ್ಯಾರ. ಎತ್ತು ಸುತ್ತ ಏನೈತಿ? ಅಲ್ಲೆದು ಸಣ್ಣ ಹಾಕಿ ಏನೈತಿ? ಎಣ್ಣೆ ತಯಾರಾಕೈತೆ. ಅದು ಎಣ್ಣೆ ತಯಾರು ಇಲ್ಲಿ ಡಬ್ಬಿ ಇಟ್ಟು ಬರ್ತೈತಿ. ಆ ಡಬ್ಬಿ ಒಳಗೆ ಏನು ತುಂಬ್ತಾರ? ಆ ತಯಾರಂತ ಎಣ್ಣೆಯನ್ನು ತುಂಬ್ತಾರ. ಇಲ್ಲಿ ಎಣ್ಣೆ ತಯಾರು ಮಾಡುವಂಥ ಮನೆಗೆ ಏನಂತಾರ? ಗಾಣಿಗೇರ ಮನೆ ಅಂತ ಕರೀತಾರ. ಅರ್ಥ ಆಯ್ತು? ಅವಾಗ ಎಣ್ಣೆಯನ್ನು ಈ ರೀತಿ ತಯಾರು ಮಾಡ್ತಿದ್ರು. ಇವಾಗ ನಾವು ಮಾಡ್ತೀವಿ ಬಹುಮತ್ತ ಮಿಷನ್ ಹಾಕಿ ತಿರುಗಿಸಿ ಏನು ಮಾಡ್ತೀವಿ? ಎಣ್ಣೆ ರೆಡಿ ಮಾಡ್ತೀವಿ. ಅದು ಕರೆಂಟ್ ಒಳಗೆ ತಿರುಗಿಸಿ ಎಣ್ಣೆ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ
ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ನಾವಿರುವ ತಾಣವೇ ಗಂಧದ ಗುಡಿ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಆಹಾ